ಈಗ ಈ ಈ ಜನಗಣತಿ ಜಾತಿ ಗಣತಿಯಲ್ಲಿ ನಾವು ಧರ್ಮದ ಕಾಲಂನಲ್ಲಿ ಲಿಂಗಾಯತ ಮತ್ತು ಜಾತಿ ಕಾಲಂನಲ್ಲಿ ನಾವು ಉಪಜಾತಿಗಳನ್ನು ನಮೂದಿಸುವ ಸಲುವಾಗಿ ಈ ಪತ್ರಿಕಾ ಇದನ್ನು ಹಮ್ಮಿಕೊಳ್ಳಲಾಗೈತಿ. ಅದನ್ನು ತಾವೆಲ್ಲರೂ ಅದಕ್ಕೆ ಹೆಚ್ಚಿನ ಇದನ್ನು ಕೊಟ್ಟು ಪ್ರಚಾರವನ್ನು ಕೊಟ್ಟು ಎಲ್ಲರಿಗೂ ಕೂಡ ಈ ನಮ್ಮ ಲಿಂಗಾಯತ ಧರ್ಮದಲ್ಲಿ ಎಲ್ಲ ಜಾತಿಗಳು ಬರ್ತಾವೆ. 94 ಜಾತಿಗಳು, 97 ಜಾತಿಗಳು ಅಂದರೆ ಮಾದಾರ, ಚೆನ್ನಯ್ಯ, ಡೋಹರ, ಕಕ್ಕಯ್ಯ, ಅಂಬೇಗರ, ಚೌಡಯ್ಯ ಎಲ್ಲ ಉಪಜಾತಿಗಳೇನು ಬರ್ತಾವಲ್ಲ, ಎಲ್ಲ ಕಸುಬುಗಳನ್ನು ಎಲ್ಲ ಜಾತಿಗಳನ್ನು ಒಳಗೊಂಡಂಥ ಆ ಎಲ್ಲ ಜಾತಿಗಳು ಧರ್ಮದ ಕಾಲಂನಲ್ಲಿ ಮತ್ತು ಲಿಂಗಾಯತ ಅಂತ ಮತ್ತು ಆಮೇಲೆ ಜಾತಿ ಕಾಲಂನಲ್ಲಿ ತಮ್ಮದು ಯಾವ ಜಾತಿ ಇದೆ ಆ ಜಾತಿ ಹೀಗೆ ಮಾಡೋದರಿಂದ ನಮ್ಮದು ಅಲ್ಪಸಂಖ್ಯಾತರ ಇದರಲ್ಲಿ ಕೂಡ ನಮಗೆ ಹೆಚ್ಚಿನ ಲಾಭಗಳು ಆಗ್ತವೆ. ಮತ್ತು ಹಾಗೆ ನಮೂದಿಸೋದ್ರಿಂದ ನಮ್ಮ ಜಾತಿಗಳನ್ನು ಲಿಂಗಾಯತ ಅಂತ ನಮೂದಿಸೋದ್ರಿಂದ ಅದು 5 ಲಕ್ಷದಕ್ಕಿಂತ ಯಾರು ಅವು ಬೇರೆ ಬೇರೆ ನಿಯಮಗಳದಾವೆ. ಹೆಚ್ಚಿನ ಲಾಭಗಳನ್ನು ಸರ್ಕಾರದಿಂದ ಮೀಸಲಾತಿಯನ್ನು ತೆಗೆದುಕೊಳ್ಳುವಲ್ಲಿ ಕೂಡ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಇದನ್ನು ತಾವು ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಮಾಧ್ಯಮ ಮಿತ್ರರೆಲ್ಲ, ಈ ಹಿಂದೆ ಕಾಂತರಾಜ್ ಆಯೋಗ ಕರ್ನಾಟಕದ ಅದನ್ನು ಜಾತಿ ಸಮೀಕ್ಷೆ ಅಂತ ತಪ್ಪಾಗಿ ಕರಿತಾ ಇದ್ದಾರೆ. ಅದು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಎಲ್ಲ ಜಾತಿ ಜನಾಂಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಟೇಟಸ್ಸನ್ನು ತಿಳ್ಕೋಬೇಕು ಅನ್ನೋ ಸಲುವಾಗಿ ಸರ್ಕಾರ ಆ ಸಮಿತಿನ ರಚನೆ ಮಾಡಿತು. ಮೇಲ್ವರ್ಗದವರು ಅದನ್ನು ವಿರೋಧ ಮಾಡಿ ಆ ವರದಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬಿಡಲಿಲ್ಲ. ಅದರಲ್ಲಿ ದೋಷಗಳಿದ್ದಾವೆ ಅನ್ನೋ ಆರೋಪಗಳಿದ್ದವು. ಅದಕ್ಕಾಗಿ ಈಗಿನ ಸರ್ಕಾರ ಇನ್ನೊಂದು ಸಲ ಮರು ಸಮೀಕ್ಷೆ ಮಾಡಬೇಕು, ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾಳೆ 22ನೇ ತಾರೀಕಿನಿಂದ ಕರ್ನಾಟಕದಾದ್ಯಂತ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ತಮಗೆಲ್ಲ ಗೊತ್ತಿದ್ದಾಗೆ ನಡೀತಾ ಇದೆ. ಈ ಸಲ ತೆಲಂಗಾಣ ಮಾದರಿಯನ್ನು ಇಟ್ಟುಕೊಂಡು ಸರ್ಕಾರ ಭಾಳ ಸೈಂಟಿಫಿಕ್ ಆಗಿ 60 ಪ್ರಶ್ನಾವಳಿಗಳನ್ನು ಈ ಸಮೀಕ್ಷೆಯ ಕ್ವಶನೇರಲ್ಲಿ ಪ್ರಿಪೇರ್ ಮಾಡಿ ಈಗಾಗಲೇ ಸರ್ವೇಯರ್ಸನ್ನು ಟ್ರೈನಿಂಗ್ ಎಲ್ಲ ಕೊಟ್ಟು ಗೈಡ್ಲೈನ್ಸ್ಗಳನ್ನು ಮಾಡಿ ಫೀಲ್ಡಿಗೆ ಬಿಟ್ಟಿದ್ದಾರೆ. ನಾಳೆ ನಮ್ಮ ಎಲ್ಲರ ಮನೆಗಳಿಗೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಏನನ್ನು ಬರೆಸಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಅನೇಕ ಗೊಂದಲಗಳಿದ್ದಾವೆ. ಆ ಕಾರಣದಿಂದ ಸಮಸ್ತ ಲಿಂಗಾಯತರ ಪ್ರಾತಿನಿಧಿಕ ಸಂಸ್ಥೆಯಾಗಿರುವ ಜಾಗತಿಕ ಲಿಂಗಾಯತ ಮಹಾಸಭೆ, ಲಿಂಗಾಯತ ಮಠಾಧೀಶಪತಿಗಳ ಒಕ್ಕೂಟ, ರಾಷ್ಟ್ರೀಯ ಬಸವದಳ, ಲಿಂಗಾಯತ ಧರ್ಮ ಮಹಾಸಭಾ ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು, ಈ ಎಲ್ಲ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನಾವು ಲಿಂಗಾಯತ ಸಮುದಾಯ ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸಬೇಕು ಅನ್ನೋದ್ರ ಕುರಿತು ಕೆಲವೊಂದು ನಿರ್ದೇಶನಗಳನ್ನು ನಾವು ಮಾಡಿದ್ದೇವೆ. ತಮ್ಮ ಮೂಲಕ ಲಿಂಗಾಯತ ಸಮುದಾಯಕ್ಕೆ ನಾವು ಈ ಮರು ಸಮೀಕ್ಷೆಯಲ್ಲಿ ಹೇಗೆ ಬರೆಸಬೇಕು ಅನ್ನುವ ಕುರಿತು ತಮ್ಮ ಮೂಲಕ ಒಂದಷ್ಟು ವಿಷಯಗಳು ಹೇಳಬೇಕು. ಇಲ್ಲಿ ಇದು ಮಾಡಿದ್ದೀವಿ 104 ಉಪಜಾತಿ ಇರಲಿ. ಸೊ ಈಗ ನಮಗೆ ಗೊತ್ತಿದ್ದ ಹಾಗೆ ಈ 60 ಪ್ರಶ್ನಾವಳಿಗಳಲ್ಲಿ 8ನೇ ಪ್ರಶ್ನೆ ಧರ್ಮ ಅಂತ ಬರ್ತದೆ. ಧರ್ಮದಲ್ಲಿ ಏನನ್ನು ಬರೆಸಬೇಕು ಅಂತ ಸರ್ಕಾರ ಒಂದು ಲಿಸ್ಟ್ ಕೊಟ್ಟಿದೆ. ಆ 8ನೇ ಪ್ರಶ್ನೆಗೆ ಪೂರಕವಾಗಿ 8ನೇ ಪ್ರಶ್ನೆಗೆ ಪೂರಕವಾಗಿ ಒಂದು 11 ಪಾಯಿಂಟ್ಸ್ಗಳಿದ್ದಾವೆ. ಅಂದರೆ ಸಂವಿಧಾನ ಮಾನ್ಯತೆ ತೆಗೆದುಕೊಂಡ 7 ಧರ್ಮಗಳನ್ನು ಕೊಟ್ಟಿದ್ದಾರೆ. ಅದಾದ ನಂತರ ನನಗೆ ಯಾವುದೂ ಧರ್ಮ ಇಲ್ಲ ಅಂತ ಹೇಳುವವರು ನಮೂದಿಸಬಹುದು, ನಾನು ನಾಸ್ತಿಕ ಅಂತ ನಮೂದಿಸಬಹುದು, ಅಥವಾ ಇನ್ನೇನಾದರೂ ನಮೂದಿಸಬಹುದು. ಅಂದರೆ ಕೊನೆಗೆ 11ನೇದು ಈ ಥರ ಅಂತ ಬರ್ತದೆ. ಇದು ಮಾಮೂಲಾಗಿ 1871 ಜನಗಣತಿಯಿಂದ ಎಲ್ಲ ಜನಗಣತಿ ಮತ್ತು ಸಮೀಕ್ಷೆ, ಜಾತಿ ಸಮೀಕ್ಷೆಗಳಲ್ಲಿ ಈ ಕಾಲಮ್ ಇದ್ದೇ ಇರ್ತದೆ, ಧರ್ಮದ ಕಾಲಮ್. ಲಿಂಗಾಯತರು ಯಾವ ಧರ್ಮವನ್ನು ನಮೂದಿಸಬೇಕು ಅನ್ನುವ ಗೊಂದಲದಲ್ಲಿರುವಾಗ ಈ ಎಲ್ಲ ಸಂಸ್ಥೆಗಳು ತಮ್ಮ ಮೂಲಕ ಲಿಂಗಾಯತರಿಗೆ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ 8ನೇ ಪ್ರಶ್ನೆ ಧರ್ಮದ ಕಾಲಮಲ್ಲಿ ಬರ್ತಕ್ಕಂಥ 7 ಧರ್ಮಗಳನ್ನು ಬಿಟ್ಟು 8 ಮತ್ತು 9ನೇ ಪಾಯಿಂಟು 10ನೇ ಪಾಯಿಂಟನ್ನು ಬಿಟ್ಟು 11ರಲ್ಲಿ ಇತರದಲ್ಲಿ
ಇತರ ಕಾಲಂನಲ್ಲಿ ಲಿಂಗಾಯತರೆಲ್ಲರೂ ಧರ್ಮವನ್ನು ಲಿಂಗಾಯತ ಧರ್ಮ ಅಂತಲೇ ನಮೂದಿಸಬೇಕು ಅನ್ನೋದು ಒಂದು ಕಳಕಳಿಯ ಮನವಿ. ಅದಾದಮೇಲೆ 9ನೇ ಪ್ರಶ್ನೆ ಜಾತಿ ಮತ್ತು 10ನೇ ಪ್ರಶ್ನೆ ಉಪಜಾತಿ. ಅಲ್ಲಿ ಜಾತಿ ಮತ್ತು ಉಪಜಾತಿಯಲ್ಲಿ ಒಂದು ಎಕ್ಸಾಂಪಲ್ ಬಣಜಿಗ, ಲಿಂಗಾಯತ ಬಣಜಿಗ ಅಂತ ಜಾತಿಯಲ್ಲಿ, ಉಪಜಾತಿಯಲ್ಲಿ ಕೂಡ ಲಿಂಗಾಯತ ಬಣಜಿಗ, ಧರ್ಮದಲ್ಲಿ ಲಿಂಗಾಯತ ಧರ್ಮ, ಈ ರೀತಿ ಬರೆಸಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸನ್ನು ನಾವು ಮಾಡ್ಕೊಂಡಿದ್ದೇವೆ. ಆ ಪ್ರಕಾರ ಲಿಂಗಾಯತ ಸಮುದಾಯದಲ್ಲಿ ನಾವು ತಮ್ಮ ಮೂಲಕ ಕಳಕಳಿಯ ಮನವಿ, ಧರ್ಮ ಲಿಂಗಾಯತ ಅಂತಲೇ ಬರೆಸಿ ಅನ್ನೋದು. ಅದೇ ಮಾಧ್ಯಮದವ್ರಿಗೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಎಲ್ಲ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಒಂದಂದ್ರೆ ಫಸ್ಟ್ ನಾವು ಧರ್ಮದ ಕಾಲಂನಲ್ಲಿ ಎಲ್ಲ ಲಿಂಗಾಯತರು ಲಿಂಗಾಯತ ಉಪಜಾತಿಗಳಲ್ಲಿದ್ದಾವೆ, ಹಿಂದೂ ಅಂತ ಬರಿಬಾರ್ದು, ಹಿಂದೂ ಅಂತ ಒಟ್ಟು ಬರಿಬಾರ್ದು. ಹಿಂದೂ ಅಂತ ಬರೆದ್ರೆ ತೊಂದರೆ ಇದೆ ಅಥವಾ ನಮ್ಮ ನುಕ್ಸಾನ ಇದೆ. ನಮಗೆ ಹಿಂದೂ ಯಾಕಂದರೆ ನಮ್ಮ ಲಿಂಗಾಯತ ಧರ್ಮದಿಂದ ನಮ್ಗೆ ಈಗಾಗಲೇ ಮಾನ್ಯತೆ ಸಿಕ್ತಿತ್ತು. ನಮ್ದು ಎಷ್ಟು ಸಂಖ್ಯೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲವರು ಹಿಂದೂ ಲಿಂಗಾಯತ ಬರೀತಾರೆ, ಕೆಲವರು ವೀರಶೈವ ಲಿಂಗಾಯತ ಬರೀತಾರೆ, ಕೆಲವರು ಲಿಂಗಾಯತ ಧರ್ಮ ಬರೀತಾರೆ. ಹೀಗಾಗಿ ಗೊಂದಲ ಆಗೇನಾಗಿದೆ. ಅದ್ರ ಸಂಬಂಧ ಪ್ರಥಮವಾಗಿ ಹಿಂದೂ ಅಂತ ಬರಿಬಾರ್ದು, ಅಲ್ಲಿ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತಾನೆ ಬರಿಬೇಕು. ಮತ್ತು ಇನ್ನೊಂದು ಕೆಲವೊಂದು ಸಂಸ್ಥೆಗಳು ಕೆಲವೊಬ್ಬರು ವೀರಶೈವ ಲಿಂಗಾಯತ ಬರಿಬೇಕಂತ ಹೇಳಿದ್ರು. ವೀರಶೈವ ಲಿಂಗಾಯತವು ಏನದಲ್ಲ, ವೀರಶೈವ ಶಬ್ದ ಅನ್ನೋದೇ ಕೊಟ್ಟಿ ಶಬ್ದ. ಇದು ಕೊಟ್ಟಿ ಶಬ್ದ ಇಲ್ಲಿ 2002ರಲ್ಲಿ ಹುಟ್ಟು ಹಾಕಿರುವಂಥ ಶಬ್ದ. ಲಿಂಗಾಯತ ಅನ್ನೋದು 1871ಕ್ಕಿಂತ ಮೊದಲೇ ಇರ್ತಕ್ಕಂಥ ಶಬ್ದ. ಎಲ್ಲ ದಾಖಲೆಗಳು ಮೈಸೂರಿನ, ನೀವೇನು ಸೆನ್ಸಸ್ ತೆಗೆದು ನೋಡಿದ್ರೆ 1871 ಮೈಸೂರಿನ ಸೆನ್ಸಸ್ ನೋಡಿದ್ರೆ ಅಲ್ಲಿ ಸೆನ್ಸಸ್ನ ಹೇಳ್ತಾರೆ, ಹಿಂದೂಗಳಲ್ಲಿ 4 ಬರ್ತವೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹಿಂದೂ ಧರ್ಮ. ಇತರೆ ಕಾಲಂನಲ್ಲಿ ಜೈನರು, ಲಿಂಗಾಯತರು ಅಂತ ಬರ್ತಾರೆ. ಇತರೆ ಕಾಲಂನಲ್ಲಿ ಲಿಂಗಾಯತರು, ಜೈನರು ಅಂತ ಬರ್ತಾರೆ. 1871 ಹಳೆಯ ಒಂದು ನೀವು ಸೆನ್ಸಸ್ನ ನಾನು ಬೇಕಾದರೆ ನಿಮಗೆ ಕೊಡ್ತೀನಿ, ಅದೂ ಇದೆ. ಈಗಾಗಲೇ ಸಾಕಷ್ಟು ಅದ್ರ ಬಗ್ಗೆ ಚರ್ಚೆ ನೀವು ಮುಂದೆ ಹಿಂದಿನ ದಿನಮಾನಗಳಲ್ಲಿ ಆಗ್ಯದ. ಹಾಗಾಗಿ 1881 ಒಂದು ಜನಗಣತಿ ಒಳಗೆ ಏನಾಗಿದೆ, ಒಬ್ಬ ಸಿ ರಂಗಾಚಾರ್ಯುಲು ಅಂತ ಹೇಳಿ ಮೈಸೂರಿನ ದಿವಾನ ದುರುದ್ದೇಶಪೂರ್ವಕವಾಗಿ ಇವ್ರನ್ನ ಏನು ಮಾಡಿಬಿಟ್ಟ, ನಮ್ಮ ಲಿಂಗಾಯತ ಒಂದು ಇತರೆ ಕಾಲಂನಲ್ಲಿ ಇರ್ತಕ್ಕಂಥ ಲಿಂಗಾಯತರನ್ನ ಒಯ್ದು ಹಿಂದೂಗಳಿಗೆ ಸೇರಿಸಿ ಶೂದ್ರ ಕ್ಯಾಟಗರಿ ಒಳಗೆ ಸೇರಿಸ್ಬಿಟ್ಟ. ಹೀಗಾಗಿ ಅವ ಮಾಡಿರ್ತಕ್ಕಂಥ ಒಂದು ದುರುದ್ದೇಶಪೂರ್ವಕ ಕೆಲಸದಿಂದ ಇವತ್ತು ನಾವು ಸಫರ್ ಆಗ್ತಾ ಇದ್ದೀವಿ. ಲಿಂಗಾಯತರಿಗೆ ಅದಕ್ಕೆ ಸಪ್ರೇಟ್ ಇದು ಸಿಗ್ಬೇಕಂತ ಹೇಳಿ 1871 71ರಿಂದ 1930 40 ಸತತವಾಗಿ ಅದಕ್ಕೆ ಪ್ರತಿರೋಧನ ನಡೆದದ, ಅದ್ರ ವಿರೋಧನ ನಡೆದದ, ನಡೀತಾ ಇದೆ. ಹಾಗಾಗಿ ಈಗರೆ ನಾವು ಹಿಂದೂ ಅಂತ ಬರಿಬಾರ್ದು. ಈಗ ನಿಮ್ಗೆ ಹೇಳ್ತೀನಿ, ಹಿಂದೂ ಬರಲಿಲ್ಲ ಅಂದ್ರೆ ಏನು, ನಾವು ಹಿಂದೂಗಳಲ್ಲ, ನಾವೇನು ವಿರೋಧಿಗಳಾಗ್ತೀವತ್ತು ಯಾರ್ಯಾರು ಏನೇನೋ ಹೇಳ್ತಾರೆ. ನೀನೇ ಇಲ್ಲೊಬ್ಬ ಮೂರ್ಖರೆಲ್ಲ ಹೇಳಕತ್ತಾರೆ ಇಲ್ಲಿ ಬಿಜಾಪುರದ ಮೂರ್ಖರೆಲ್ಲ. ಯಾಕಂತ ಹೇಳ್ತೀನಿ ನಾನು, ಅಮಿತ್ ಶಾ ಇವತ್ತು ಹಿಂದುತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಅಮಿತ್ ಶಾ, ನಂಬರ್ 2 ಅಮಿತ್ ಶಾ, ಅವ್ರ ಧರ್ಮದ ಕಾಲಂನಲ್ಲಿ ಇವರು ಹಿಂದೂ ಬರೆಸಿ ನೋಡೋಣ. ನೀವು ಹಿಂದೂ ಬರೆಸಿ, ಅವ್ರು ಬರೆಯೋದಲ್ಲ, ಧರ್ಮದ ಕಾಲಂನಲ್ಲಿ ಜೈನ ಬರೀತಾರೆ, ಹೌದಲ್ವಾ? ಅವರಿಗೆ ಕೂಡ ಇತ್ತೀಚೆಗೆ 2008ರಲ್ಲಿ ಅದು ಪ್ರತ್ಯೇಕ 2014ರಲ್ಲಿ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಸಿಕ್ತು. ಹಂಗೆ ಏನಾಗ್ತದಪ್ಪ, ಇದಕ್ಕೂ ಕೂಡ ಧರ್ಮದ ಪ್ರತ್ಯೇಕ ಧರ್ಮದ ಇದು ಸಿಗುತ್ತೆ. ಸದ್ಯ ಇದನ್ನ ಬಹಳ ಸ್ಟ್ರಾಂಗ್ ಆಗಿ ನಾವು ಹಿಂದೂ ಬರಲಿಲ್ಲ ಅಂದ್ರೆ ನಾವು ಏನೋ ಒಂದು ದೇಶದ್ರೋಹ, ಅದೇನಲ್ಲ. ಅವ್ರೇನು ದೇಶದ್ರೋಹಗಳಾಗಿದ್ದಾರ? ಜೈನ ಧರ್ಮೀರ ದೇಶದ್ರೋಹ ಅದಾರ? ಅಮಿತ್ ಶಾ ದೇಶದ್ರೋಹ ಇನ್ನ ಹಂಗಾರೆ. ಹಾಗಾಗಿ ಇವ್ರು ಯಾರು ಹಿಂದೂ ಬರ್ಸತ್ತೆ ಹೇಳ್ತಾ ಇದ್ದಾರೆ ಲಿಂಗಾಯತರಿಗೆ, ಅವ್ರಿಗೆ ಮೊದಲ ಅಮಿತ್ ಶಾಗೆ ಹೇಳಂತ ಹೇಳ್ರಿ. ಅಮಿತ್ ಶಾ ಮತ್ತು ಅವನ ಕಮ್ಯುನಿಟಿಗೆ ಹೇಳಿಸಿ ಅಲ್ಲಿ ತಮ್ಮ ಧರ್ಮದ ಕಾಲ ಅಂದಾಗ ಹಿಂದೂ ಬರ್ಸಕ್ಕೆ ಹೇಳಿ. ಹಾಗಾಗಿ ನಮ್ಮ ಒಂದು ಲಿಂಗಾಯತರ ಪರವಾಗಿ ನಾವು ವಿಚಾರ ಮಾಡ್ಲಿಕ್ಕಾಗಿ ಲಿಂಗಾಯತರಿಗೆ ಒಂದು ಒಳ್ಳೇದಾಗ್ಲೇನು ಅಂತ, ಇವ್ರು ಯಾರು ಕೂಡ ಲಿಂಗಾಯತರಿಗೆ ಒಳ್ಳೇದಾಗ ಬಯಸುವಂಥವ್ರು ಅಲ್ಲ. ಇವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಮನೆ, ತಮ್ಮ ರಾಜಕೀಯಕ್ಕಾಗಿ ಇವರು ಈ ರೀತಿ ಬೇರೆ 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 ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಮತ್ತಿನ್ನು ಜಾತಿ ಕಾಲಂ, ಉಪಜಾತಿ ಕಾಲಂನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಬಣಜಿಗೆ ಇರ್ಬೋದು, ಪಂಚಮಸಾಲಿ ಇರ್ಬೋದು, ಆದಿ ಬಣಜಿಗೆ ಇರ್ಬೋದು, ಅವ್ರು ಬರಿಬೋದು. ಹಾಗಾಗಿ ಈಗ ಇತ್ತೀಚಿನ ಒಂದು ಸಮೀಕ್ಷೆ ಒಳಗೆಲ್ಲ ಸಾಕಷ್ಟು ಗೊಂದಲ, ಲಿಂಗಾಯತರ ಸಂಖ್ಯೆ ಕಡಿಮೆ ಆಯಿತು ಅಂತಂದಿವಿ. ಅದು ಯಾಕೆ ಆಗ್ಲಿಕ್ಕೆ ಕಾರಣ, ಹಿಂಗೆ ಬೇರೆ 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 ಈಗ ಹಿಂದೂ ಗಾಣಿಗ ಬರ್ತಾರೆ ಅಂದರೆ ಅಲ್ಲಿ ಲಿಂಗಾಯತ ಹೋಗಿಬಿಡ್ತದೆ, ಹಿಂಗಾಗ್ತಾ ಇದೆ. ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದಂಥ ದೃಷ್ಟಿಯಿಂದ ಇವತ್ತೆಲ್ಲ ಲಿಂಗಾಯತ ಸಂಘಟನೆಗಳು, ವೀರಶೈವ ಮಹಾಸಭೆಯೂ ಕೂಡ ಒಂದು ಹಿಂದೂ ಧರ್ಮ ಬರೆಸಬಾರ್ದಂತ ಹೇಳಿದೆ. ಆದರೆ ಇನ್ನೊಂದು ಸ್ವಲ್ಪ ಗೊಂದಲ ಇದೆ ಅವರಿಗೆ. ವೀರಶೈವ ಇದು ಕೊಟ್ಟಿ ಶಬ್ದ ನಡಬರ್ಕೆ ಏನು ಬಂದು ಸೇರಿದೆ 2002ರೊಳಗೆ, ಅದು ಕೂಡ ನಾವು ಬರೆಸಬಾರ್ದು. ಅದನ್ನು ಬರೆಸಿದ್ರೆ ನಮಗೆ ಲಾಸ್ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಲಿಂಗಾಯತ ಧರ್ಮ ಡಾಕ್ಟರ್ಗೆ ಪೂರಕವಾಗಿ ಜೈನ, ಬೌದ್ಧ ಮತ್ತು ಸಿಖ್ ಧರ್ಮಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆ, ಆ ಎಲ್ಲ ಲಕ್ಷಣವನ್ನು ಹೊಂದಿರುವಂತಹ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಕೊಡಬೇಕಾದಂತದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ರಾಜ್ಯ ಸರ್ಕಾರದಲ್ಲಿ ಆಗಿದೆ. ಈ ದಿಸೆಯಲ್ಲಿ ಇವತ್ತು ಜೈನ ಧರ್ಮಕ್ಕೆ 2014ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದಕ್ಕಾಗಿ ಇವಾಗ ಕಳೆದ 2017ರಲ್ಲಿ 18ರಲ್ಲಿ ರಾಜ್ಯ ಸರ್ಕಾರ ಒಂದು
ಶಿಫಾರಸನ್ನು ಮಾಡಿ ಲಿಂಗಾಯತಕ್ಕೆ ಮಾನ್ಯತೆ ಕೊಡಬೇಕಂತ ಶಿಫಾರಸು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ. ಅದನ್ನ ಮಾನ್ಯತೆ ಕೊಡಬೇಕಾದಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಇದೆ. ಅದನ್ನ ಬಿಟ್ಟು ಇವತ್ತು ಆ ಪಕ್ಷದವರು ಏನೋ ಇವರು ಹಿಂದೂ ಅಂತ ಮಾಡ್ತಾರೆ, ದೇಶವಿರುಗಳಂದ್ರೆ ಎಲ್ಲ ತಪ್ಪು. ತಮ್ಮ ಸ್ವಾರ್ಥ ಸಾಧನೆಗೆ ಮಾಡ್ತಾ ಇದ್ದಾರೆ ಹೊರತು ಇವತ್ತು ಲಿಂಗಾಯತ ಒಂದು ಸ್ವತಂತ್ರ ಧರ್ಮ. ಆ ಪ್ರಜ್ಞೆ ನಮ್ಮ ಲಿಂಗಾಯತರಲ್ಲಿ ಇವತ್ತು ಮೂಡಿದೆ. ಪ್ರತಿಯೊಬ್ಬರು ಆ ಲಿಂಗಾಯತನ್ನು ಬಳಸಬೇಕು. ಇವತ್ತು ಕೆಳವರ್ಗದವರು ಹಿಡಿದು ಇವತ್ತು ಕುಂಬಾರಗೊಂಡ ಕುಂಬಾರ ಸಮಾಜ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ನೂಲಿಯ ಚಂದಯ್ಯ, ಪ್ರತಿಯೊಂದು ಸಮಾಜದವರು ಎಲ್ಲರೂ ಲಿಂಗಾಯತ ಧರ್ಮ ಕಾಲಂದಲ್ಲಿ ಬರೆಸಿ ತಮ್ಮ ಜಾತಿ ಕಾಲಂದಲ್ಲಿ ಬರೆಸೋದು ಬಹಳ ಇವತ್ತು ಅವಶ್ಯಕತೆ ಇದೆ. ಇದು ಎಲ್ಲರಿಗೂ ಸಹ ಒಂದು ಧರ್ಮ ಮಾನ್ಯತೆ ಸಿಗೋದ್ರಿಂದ ನಾವು ಎಲ್ಲ ರೀತಿಯ ಸವಲತ್ತುಗಳನ್ನ ಒಂದು ಏನು ಸ್ವತಂತ್ರ ಧರ್ಮದ ಮಾನ್ಯತೆಯಿಂದ ಮೈನಾರಿಟಿ ಸವಲತ್ತುಗಳು ನಮ್ಮ ಧರ್ಮಕ್ಕೆ ಸಿಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಎಲ್ಲರೂ ಲಿಂಗಾಯತ ಅಂತ ಬಳಸಬೇಕಂತ ಹೇಳಿ. ನಿನ್ನೆ